ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026 ಬರೀತಕ್ಕಂಥ SSLC ಸೈನ್ಸ್ಗಾಗಿ ನಾನು ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ. ಸೊ ಇವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು 1 ಮಾರ್ಕರ್, 2 ಮಾರ್ಕರ್ ಪ್ಲಸ್ 3 ಮಾರ್ಕರ್. ಇಟ್ ಮೀನ್ಸ್ ಈ ಪಾಠದಿಂದ ನಿಮಗೆ 6 ಅಂಕಗಳು ಬರ್ತವೆ. ಸೊ ಇದಕ್ಕಿಂತ ಮುಂಚೆ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳನ್ನು ಹಾಕಿದ್ದೀನಿ, ಆ ವಿಡಿಯೋವನ್ನು ಸಹಿತ ನೋಡಿ. ಪ್ರತಿ ಪಾಠದ್ದು ಇದು LBA ಮತ್ತು LBAದನ್ನೇ ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್, ಏಕೆಂದರೆ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ. ಸೊ ಮೊದಲಿಗೆ ನೋಡಿ, ಯಾವುದು ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸ್ತಕ್ಕಂಥ ಸಮೀಕರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಸಿ ಬರ್ತದೆ. 2NaOH plus H2SO4 it gives to Na2SO4 plus 2H2 is the right answer. ನೆಕ್ಸ್ಟ್ ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ? ಸೊ pH ಮೌಲ್ಯ ಹೆಚ್ಚಾದಂತೆ ಏನಾಗ್ತದಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗ್ತದೆ, OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಪ್ರಶ್ನೆ 3, ಆಮ್ಲ ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಂಯುಕ್ತ ಯಾವುದು ಅಂತ ಕೇಳಿದರೆ ಅಲ್ಯೂಮಿನಿಯಂ ಆಕ್ಸೈಡ್. ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ? CO2 ಕಾರ್ಬನ್ ಡೈಆಕ್ಸೈಡ್. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಜಠರ ರಸ, ವೆರಿ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್, ನಾಳೆ ಬಂದರೂ ಕೂಡ ಬರ್ಬೋದು. ಮೆಥನೋಯಿಕ್ ಆಮ್ಲ ಇಸ್ ದಿ ರೈಟ್ ಆನ್ಸರ್. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಯಾವ ಸಂಯುಕ್ತವನ್ನು ಬಳಸ್ತೀರಿ ಅಂತ ಕೇಳಿದರೆ ಅದರಲ್ಲಿ ಸೋಡಿಯಂ ಕಾರ್ಬೋನೇಟ್, ಶಾಶ್ವತ ಗಡಸುತನ, ನೆನಪಿರಲಿ. ನೆಕ್ಸ್ಟ್, ಇನ್ನು ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟಿರ್ತದೆ ಅಂತ ಕೇಳಿದರೆ ಆಮ್ಲಗಳು 0ದಿಂದ 7ರವರೆಗೆ ವ್ಯಾಪ್ತಿಯನ್ನು ಹೊಂದಿರ್ತವೆ. ಇನ್ನು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ? ಹೈಡ್ರೋಜನ್ಗಳ ಸಂಖ್ಯೆ ಹೆಚ್ಚಾತಂದರೆ ಅಯಾನುಗಳು ಆಮ್ಲೀಯತೆ ಹೆಚ್ಚಾಗ್ತಾ ಹೋಗ್ತದೆ. ಸತ್ತುವಿಗೆ ಸಾರರಿಕ್ತ ಆಮ್ಲ ಬೆರೆಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಹೈಡ್ರೋಜನ್. ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ಯಾವ ಉತ್ಪನ್ನ ಸಿಗ್ತದೆ? ಲವಣ ಮತ್ತು ಹೈಡ್ರೋಜನ್ ಅನಿಲ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸುಣ್ಣದ ತಿಳಿನೀರಿನ ಅಣುಸೂತ್ರ ನೆನಪಿಟ್ಕೊಡ್ರಿ, CaOH ಟ್ವೈಸ್. ಇನ್ನು ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಏನು ಕಾರಣ ಅಂತ ಕೇಳಿದ್ರು? ತಾಮ್ರದ ಹೈಡ್ರಾಕ್ಸೈಡೇ ಕಾರಣ. ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅಂತ ಕೇಳಿದರೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಬಹಿರುಷ್ಣಕ ಕ್ರಿಯೆ ಸ್ಫೋಟಗೊಳ್ಳುವ ಸಂಭವ ಇದೆ. 1 ಮಾರ್ಕರ್ ಕ್ವಶನ್, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದೇ ತಟಸ್ಥೀಕರಣ ಕ್ರಿಯೆ ಅಂತಲೇ ಕರಿತೀವಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿಡಬೇಕು. ಏಕೆ ಅಂತ ಕೇಳಿದರೆ ಬಿಕಾಸ್ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗ್ತದೆ. ಇನ್ನು ಉಭಯವರ್ತಿ ಆಕ್ಸೈಡ್ ಅಂದರೆ ಏನು? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳೇ ಉಭಯವರ್ತಿ ಆಕ್ಸೈಡ್ಗಳು. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷೆ ಮಾಡಬಹುದೇ ಅಂತ ಕೇಳಿದ್ದಾರೆ. ಸೊ ಇಲ್ಲ, ಏಕೆಂದರೆ ಈ ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆ ಉಂಟು ಮಾಡುತ್ತದೆ ಮತ್ತು ಚರಟ ಮತ್ತು ಕಲ್ಮಶಗಳು ಉಂಟು ಮಾಡುವುದು ಇಲ್ಲ. ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಮ್ಲೀಯ H+ ಅಥವಾ H3O+, ಅಂದರೆ ಹೈಡ್ರೋಜನ್ ಅಯಾನು ಮತ್ತು ಹೈಡ್ರೋನಿಯಂ ಅಯಾನು, ಅಥವಾ ಪ್ರತ್ಯಾಮ್ಲೀಯತೆ ಇನ್ನೊಂದು OH- ಮತ್ತು ಹೈಡ್ರಾಕ್ಸೈಡ್ ಅಯಾನು ಅಂತಕ್ಕಂಥದ್ದು 2 ಅಯಾನುಗಳು ಕಾರಣ. ಇನ್ನು ವಾಷಿಂಗ್ ಸೋಡಾದ 2 ಉಪಯೋಗ: ಗಾಜು ತಯಾರಿಕೆ, ಸಾಬೂನು ತಯಾರಿಕೆ, ಕಾಗದದ ತಯಾರಿಕೆ, ಸ್ವಚ್ಛಕಾರಕ. ಇನ್ನು 1 ml ಅಸಿಟಿಕ್ ಆಮ್ಲವನ್ನು 1 ml ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ಯಾವ ಲವಣ ದೊರೆಯುತ್ತದೆ? ಏಕೆ? ಅದು ಪ್ರತ್ಯಾಮ್ಲೀಯ ಲವಣ ದೊರೆಯುತ್ತದೆ, ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲ ಅಂತಲೇ ಬರೀಬೇಕು. ಇನ್ನು ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸ್ತಾರೆ ಅಂತ ಕೇಳಿದರೆ ನಿರಂತರ ಕಲ್ಲುಕುವಿಕೆಯಿಂದಾಗಿ ಆಮ್ಲವನ್ನು ನಿಧಾನವಾಗಿ ಏನು ಮಾಡ್ತಾರಪ್ಪ ಅಂದರೆ ನೀರಿಗೆ ಸೇರಿಸ್ತಾರೆ. ಇನ್ನು ಲಿಟ್ಮಸ್ ಕಾಗದ ಉಪಯೋಗಿಸಿ ಆಮ್ಲವನ್ನು ಹೇಗೆ ಪತ್ತೆ ಮಾಡ್ತಾರೆ? ಆಮ್ಲದಲ್ಲಿ ಅದ್ದಿದ ನೀಲಿ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ಬದಲಾಗ್ತದೆ. ಆಮ್ಲದಲ್ಲಿ ಅದ್ದಿದ ಕೆಂಪು ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆ ಮಾಡೋದಿಲ್ಲ. ಇನ್ನು ಆಮ್ಲ ಅಂದರೆ ಏನಂತ ಕೇಳಿದರೆ 0ದಿಂದ 7 pH ಮೌಲ್ಯ ವ್ಯಾಪ್ತಿಯ ದ್ರಾವಣವೇ ಆಮ್ಲಗಳು. ಪ್ರತ್ಯಾಮ್ಲದೊಂದಿಗೆ ಲೋಹ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಕೇಳಿದ್ದಾರೆ. 2NaOH plus Zn it gives to Na2ZnO2 plus H2 ಅನ್ನೋದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್. ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಏಕೆ ಕರೀತಾರೆ? ಬಿಕಾಸ್ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಾಮ್ಲೀಯವನ್ನು ಉಂಟು ಮಾಡ್ತವೆ. ಇನ್ನು ಅಲೋಹಿಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳಂತಲೇ ಕರೀತಾರೆ. ಏಕೆ? ಅದು ಅಲೋಹಿಯ ಆಕ್ಸೈಡ್ಗಳು ನೀರಿನೊಂದಿಗೆ ವಿಲೀನವಾದಾಗ ಆಮ್ಲವನ್ನು ಉಂಟು ಮಾಡ್ತವೆ. ಕ್ಷಾರ ಎಂದರೇನು? ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳೇ ಕ್ಷಾರಗಳು.
ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನ್ ಯಾವುದು? ಹೈಡ್ರೋಜನ್ ಅಯಾನ್ ಅಥವಾ ಹೈಡ್ರೋನಿಯಂ ಅಯಾನು H+ ಅಥವಾ H3O+ ಅಂತ ಬರೀಬೇಕು. ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ? ಪ್ರತ್ಯಾಮ್ಲ ಹೆಚ್ಚಾಗ್ತದೆ, pH ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ. ಆಮ್ಲ ಮಳೆ pH ಮೌಲ್ಯ 5.5. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚೆಲುವೆ ಪುಡಿ ತಯಾರಿಕೆಯ ರಾಸಾಯನಿಕ ಸಮೀಕರಣ CaOH + Cl2 CaOCl2 + H2O. ಬೇಕಿಂಗ್ ಪುಡಿ ಅಂದ್ರೆ ಏನು? ಅಡುಗೆ ಸೋಡಾ ಹಾಗೂ ಟಾರ್ಟರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನೇ ಬೇಕಿಂಗ್ ಪುಡಿ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ವಾಷಿಂಗ್ ಸೋಡಾದ ಅನುಸೂತ್ರವನ್ನು ಬರೀಬೇಕು ಮತ್ತು ಅದರ ರಾಸಾಯನಿಕ ಹೆಸರು. ವಾಷಿಂಗ್ ಸೋಡಾನ ಸೋಡಿಯಂ ಕಾರ್ಬೋನೇಟ್ ಅಂತೀವಿ, Na2CO3. ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಉಪಯೋಗಿಸುವ ಅಗ್ನಿಶಾಮಕ ಯಾವುದು ಅಂತ ಕೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಬ್ರೆಡ್ಡಿನ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಏಕೆ ಉಪ್ತದೆ? ಸೊ ಅದು ಏಕಪ್ಪ ಅಂದ್ರೆ ಈ ಬೇಕಿಂಗ್ ಸೋಡಾ ಹಿಟ್ಟಿನೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಮಾಡ್ತದೆ. ಈ ಅನಿಲ ಹಿಟ್ಟಿನ ಮೂಲಕ ಹಾದು ಬರೋದ್ರಿಂದ ಹಿಟ್ಟು ಏನಾಗ್ತದಪ್ಪ ಅಂದ್ರೆ ಉಬ್ಬುತ್ತದೆ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇವೆಲ್ಲ 1 ಮಾರ್ಕರ್ ಕ್ವಶನ್ ಇತ್ತು. ಇವ ನಿಮಗೆ ಕನ್ಫ್ಯೂಸ್ ಆಗ್ತಾವೆ. ಇದು ವೆರಿ ಇಂಪಾರ್ಟೆಂಟ್ ಅದ ನೋಡಿ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಬೆರೆಸಬೇಕು. ಏಕೆ? ಬೈಪಟ್ ಮಾಡಿರಿ. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣ ಹೊರಸಿಡುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗ್ತವೆ. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೆದು ಹೋಗ್ತದೆ. ಸೆಕೆಂಡ್ ಒನ್, ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲಿಕ್ಕೆ ಸಲಹೆ ನೀಡ್ತಾರೆ. ಏಕೆ ಸಲಹೆ ನೀಡ್ತಾರಪ್ಪ ಅಂದ್ರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ನಿರ್ದಿಷ್ಟ ಮೌಲ್ಯದ pH ಅಗತ್ಯವಿದೆ. ಅಂದರೆ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ. ಸುಣ್ಣವು ಪ್ರತ್ಯಾಮ್ಲ ಆರೋದ್ರಿಂದ ಮಣ್ಣಿಗೆ ಸುಣ್ಣವನ್ನು ಸೇರಿಸಿದಾಗ ಆಮ್ಲೀಯತೆ ಕಡಿಮೆ ಮಾಡ್ತದೆ, ತಟಸ್ಥವನ್ನು ಮಾಡ್ತದೆ. ಇನ್ನು ABC ದ್ರಾವಣಗಳ pH ಮೌಲ್ಯ 5, 6, 7 ಅದ. ಇದರಲ್ಲಿ ಹೆಚ್ಚು ಆಮ್ಲೀಯ ಸ್ವಭಾವ ಹೊಂದಿರುವ ದ್ರಾವಣ ಯಾವುದು? ಇಲ್ಲಿ 5, 6, 7 ಅಂತಂದಾಗ ಆಪ್ಷನ್ ದ್ರಾವಣ ಏನಾಗಿರ್ತದಪ್ಪ ಅಂತಂದ್ರೆ ಜೆ ದ್ರಾವಣ ಆಮ್ಲೀಯ ಸ್ವಭಾವನ ಹೊಂದದ. ಬೇಕಾದ್ರೆ pH ಕಡಿಮೆ ಆದಂತೆ ಆಮ್ಲೀಯ ಸ್ವಭಾವ ಹೆಚ್ಚಾಗ್ತಾ ಹೋಗ್ತದೆ. ಅದು ಎ ದ್ರಾವಣ ಅಂತ ಬರಬೇಕು. ಹೌದಲ್ಲ? ಇನ್ನು ಆಮ್ಲಗಳ ಗುಣಲಕ್ಷಣಗಳು ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು ಇದು ನಿಮಗೆ ವ್ಯತ್ಯಾಸದಾಗೂ ಕೇಳ್ತಾರೆ. ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಆಮ್ಲಗಳು ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಾವೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾವೆ. ಆಮ್ಲಗಳು ಹೈಡ್ರೋಜನ್ ಅಯಾನ್ ಹೊಂದಿದಾವೆ, ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನ್ ಹೊಂದಿದಾವೆ. ಆಮ್ಲಗಳು ವಿದ್ಯುತ್ನ ಉತ್ತಮ ವಾಹಕ, ಪ್ರತ್ಯಾಮ್ಲಗಳು ವಿದ್ಯುತ್ನ ಅವಾಹಕ. ಇನ್ನು 3 ಪ್ರಣಾಳಗಳನ್ನು ಕೊಡಲಾಗಿದೆ. ಭಟ್ಟಿಳಿಸಿದ ನೀರು. ಓಕೆ, 12ರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣ ಇದಾವೆ. ಕೆಂಪು ಲಿಟ್ಮಸ್ ಕಾಗದವನ್ನು ಕೊಟ್ಟಿದಾಗ ಪ್ರಣಾಳದಲ್ಲಿನ ಪ್ರತಿಯೊಂದು ದ್ರಾವಣದ ಸ್ವಭಾವವನ್ನು ಬರೀಬೇಕು. ನೋಡಿ, ಸೊ ಮೊದಲಿಗೆ ಲಿಟ್ಮಸ್ ಕಾಗದವನ್ನು ಪ್ರತಿಯೊಂದು ಪ್ರಣಾಳದಲ್ಲಿ ಅದ್ದಬೇಕು. ಇನ್ನೊಂದು ಪ್ರಣಾಳದಲ್ಲಿ ಅದ್ದುವ ಮೂಲಕ ಅಸವಿತ ನೀರಿನಲ್ಲಿ ತೊಳಿಬೇಕು. ಬಣ್ಣ ಬದಲಾಗದಿದ್ದರೆ ಭಟ್ಟಿಳಿಸಿದ ನೀರು ತಟಸ್ಥ ದ್ರಾವಣ. ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಪ್ರತ್ಯಾಮ್ಲ, ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಆಮ್ಲ. ಇದು ಇಂಪಾರ್ಟೆಂಟ್ ಅದ. ಇದೇ ಥರ ನಿಮ್ಗೆ ಅಪ್ಲೈಡ್ ಕ್ವಶನ್ಸ್ ಬರ್ತಾವೆ ಫ್ರೆಂಡ್ಸ್. ಓಕೆ, ಸೊ ಬಟ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇನ್ನು HCl ಮತ್ತು HNO3ಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶನ ಮಾಡೋದಿಲ್ಲ. ಏಕೆ? ಇಂಪಾರ್ಟೆಂಟ್ ಅದ. ಅಂದರೆ ಅದು HCl ಮತ್ತು HNO3ಗಳು ಜಲೀಯ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡ್ತಾವೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳು ಹೈಡ್ರೋಜನನ್ನು ಹೊಂದಿದ್ದರೂ ಹೈಡ್ರೋಜನ್ ಅಯಾನು ಉಂಟು ಮಾಡೋದಿಲ್ಲ. ಆದ್ದರಿಂದ ಅವು ಪ್ರತ್ಯಾಮ್ಲೀಯ ಗುಣ ಪ್ರದರ್ಶನ ಮಾಡೋದೇ ಇಲ್ಲ. ಇನ್ನು ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡ್ತವೆ, ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹ ಹರಿಯ ಬಿಡುವುದಿಲ್ಲ. ಏಕೆ? ಈ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಅಯಾನುಗಳ ಮೂಲಕ ಸಾಗಿಸಲ್ಪಡ್ತದೆ. ಮಳೆ ನೀರಿನಲ್ಲಿ ಕರಗಿರುವ ಲವಣಗಳಿದ್ದು ಅವು ಅಯಾನುಗಳಾಗಿ ವಿಭಜನೆಗೊಂಡು ವಿದ್ಯುತ್ ಪ್ರವಾಹವನ್ನು ಸಾಗಿಸ್ತಾವೆ. ಓಕೆನಾ? ಆದರೆ ಅಸವಿತ ನೀರಿನಲ್ಲಿ ಅಯಾನುಗಳು ಉಂಟಾಗದೇ ಇರೋದ್ರಿಂದ ಅವು ವಿದ್ಯುತ್ ಪ್ರವಾಹವನ್ನು ಹರಿಯುವುದಿಲ್ಲ. ಇನ್ನು ತಾಜಾ ಹಾಲಿನ pH 6 ಇದೆ. ಮೊಸರಾದಂತೆ pH ಹೇಗೆ ಬದಲಾಗ್ತಿದೆ ಅಂತ ಹೇಳಿದ್ರೆ ಹಾಲು ಮೊಸರಾದಂತೆ pH ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಹಾಲು ಮೊಸರಾದಂತೆ ಹಾಲಿನ ಲ್ಯಾಕ್ಟಿಕ್ ಆಮ್ಲ ಪರಿವರ್ತನೆಯಾಗಿ pH ಮೌಲ್ಯ ಹೊಂದಿದೆ. ಇನ್ನು ಒಬ್ಬ ಹಾಲು ಮಾರುವವನ ಅಂತ ಕೇಳಿದ್ದಾರೆ ನೋಡಿ, ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸ್ತಾನೆ. ಫಸ್ಟ್, ಅವನು ತಾಜಾ ಹಣ್ಣಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಏಕೆ ಬದಲಾಯಿಸ್ತಾನೆ? ಈ ಹಾಲಿನ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸಲು. ಇನ್ನು ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳೋದು ಏಕೆ? ಹಾಲು ಸ್ವಲ್ಪ ಹೆಚ್ಚು ಕ್ಷಾರೀಯವಾಗಿರೋದ್ರಿಂದ ಅದು ಹೆಚ್ಚು ಸಮಯ ತೆಗೆದುಕೊಳ್ತದೆ. ಇನ್ನು 3 ಮಾರ್ಕರಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ. ಸೊ ಇಲ್ಲಿ ವಿಶೇಷವಾಗಿ ನೋಡಿ, ಇಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಪ್ರಣಾಳ, ಸತುವಿನ ಚೂರುಗಳು, ಹೈಡ್ರೋಜನ್ ಅನಿಲ ಗುಣ್ಣಿಗಳು, ಸಾಬೂನಿನ ದ್ರಾವಣ, ಆಮೇಲೆ ಉರಿಯುತ್ತಿರುವ ಮೇಣದ ಬತ್ತಿ ಅಂತ ಒಂದು ಇದೆ. ಸೊ ಅದನ್ನು ನೋಡ್ಕೊಂಡ್ರೆ ಯಾವುದಾದ್ರೂ ಒಂದು ಭಾಗವನ್ನು ನಿಮಗೆ ಕೊಡ್ತಾರೆ. 3 ಮಾರ್ಕ್ಸ್ ನಾಳೆ ಬಂದೇ ಬರ್ತಕ್ಕಂಥ ಚಿತ್ರ. ಇನ್ನು ಒಂದು ಆಮ್ಲ ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಈ ಅನಿಲ ಸುಣ್ಣದ ತಿಳಿನೀರ ಮೂಲಕ ಹಾಯಿಸಿದಾಗ ಉಂಟಾಗುವ ಸಮೀಕರಣ CaOH2 + CO2 ಇಟ್ ಗಿವ್ಸ್ ಟು CaCO3 + H2O.
ಆಮೇಲೆ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಕೇಳಿದರೆ ಬಿಳಿ ಅಂತಕ್ಕಂಥದ್ದು ಇತ್ತು. ಇನ್ನು ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣ, ಅದನ್ನು ನೋಡ್ಕೊಂಡೋಗಿ. ಪ್ರಬಲ ಆಮ್ಲ ಮತ್ತು ಹಲ್ಲಿನ ಸವೆತ ಹೇಗೆ ಉಂಟಾಗ್ತದೆ ವಿವರಿಸ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದ. ಓಕೆನಾ. ಇಲ್ಲಿ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳೇ ಪ್ರಬಲ ಆಮ್ಲ. ಆಹಾರ ಸೇವನೆ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಅಥವಾ ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳ ಆಮ್ಲಗಳು ಉತ್ಪತ್ತಿ ಆಗ್ತವೆ. ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನ ಆಹಾರ ಸೇವನೆ ನಂತರ ಬಾಯಿಯನ್ನು ಸ್ವಚ್ಛ ಮಾಡೋದು. ಆಮೇಲೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರುವ ಟೂತ್ಪೇಸ್ಟನ್ನೇ ಬಳಸಬೇಕು. ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡಿ ಹಲ್ಲಿನ ಸವೆತವನ್ನು ತಡೀತದೆ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಚಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಕೇಳಿದರೆ, ಚಲುವೆ ಪುಡಿಗೆ CaCO2 ಅಂತೀವಿ. ಅದನ್ನು ಬಟ್ಟೆ ಕಾರ್ಖಾನೆ, ಹತ್ತಿ ಮತ್ತು ನಾರಿಗೆ ಬೆಳಪು ಕೊಡಲು, ಕಾಗದ ಕಾರ್ಖಾನೆಗೆ ಬಳಸ್ತಾರೆ, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಳುಪು ನೀಡಲು, ರಾಸಾಯನಿಕ ಕಾರ್ಖಾನೆ, ಕುಡಿಯುವ ನೀರನ್ನು ಕ್ರಿಮಿ ಮಾಡಲು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಟಿಕೆ ತಯಾರಿಕೆ, ಅಲಂಕಾರ ತಯಾರಿಕೆ, ನುಣುಪಾದ ಮೇಲ್ಮೈ ಉಪಯೋಗಿಸಲು, ಮುರಿದ ಮೂಳೆಗಳ ಜೋಡಣೆಗೆ ಅದನ್ನು ಬಳಸ್ತಾರೆ. ಓಕೆನಾ. ಇನ್ನು ತಟಸ್ಥೀಕರಣ ಕ್ರಿಯೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದೇ ತಟಸ್ಥೀಕರಣ. ಫಾರ್ ಎಕ್ಸಾಂಪಲ್ NaOH + HCl it gives to NaCl + H2O. ಇನ್ನು CaSO4 ಇದೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದನ್ನೇ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಓಕೆನಾ. ಇನ್ನು ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿದ್ದಾವೆ, ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಯಾವುದು ಇಂಪಾರ್ಟೆಂಟ್ ಅದ. ಹೆಚ್ಚು ನೀರು ಮತ್ತು ಕಡಿಮೆ ಪ್ರಮಾಣದ ಆಮ್ಲವನ್ನು ಒಳಗೊಂಡಿರುವ ಆಮ್ಲ ಸಾರರಿಕ್ತ ಆಮ್ಲ. ಇದು H+ ಅಯಾನನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲ ಅಂತ ಕರಿತೀವಿ. ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕುಲುವಿಕೆಯಿಂದಾಗಿ ಆಮ್ಲ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಓಕೆ. ಇನ್ನು ಯಾವುದನ್ನು ಬಳಸ್ತಾರೆ, ನೀರಿನ ಶಾಶ್ವತ ಗಡಸುತನ ನಿವಾರಲಿಕ್ಕೆ ಆಲ್ರೆಡಿ ಹೇಳಿದ್ದೀನಿ. ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್, Na2CO3 or Na2CO3.12H2O. ಕುಡಿಯುವ ನೀರು ಕ್ರಿಮಿ ಮುಕ್ತಗೊಳಿಸಲು ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಬರಿಬೋದು, CaOCl2. ಮುರಿದ ಮೂಳೆಗಳ ಸರಿಯಾದ ಸ್ಥಳದಲ್ಲಿ ಆಧಾರ ಕೊಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸ್ತೀವಿ, ಅದನ್ನೇ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ, CaSO4.12H2O ಅಂತ ಇದೆ. ಇನ್ನು pH ಮೌಲ್ಯ ಕೊಟ್ಟಿದ್ದಾರೆ. ದ್ರಾವಣ ಇದೆ EFGH 5 1.392. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣ ಅಂತ ವಿಂಗಡಿಸಬೇಕು. EH ಆಮ್ಲೀಯ, ಪ್ರತ್ಯಾಮ್ಲೀಯ GH. ಆಮೇಲೆ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡಲು ಬಳಸುವ ಅಗ್ನಿಶಾಮಕ ಕೇಳಿದರು, ಅದನ್ನು ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಆಫ್ ಮಿಲ್ಕ್ ಆಫ್ ಮೆಗ್ನೀಸಿಯಂ ಅಂತ ಕರಿತೀವಿ, ಅದು ಇಂಪಾರ್ಟೆಂಟ್ ಇತ್ತು. ಸೊ ಎರಡೂ ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ನಿಮಗೆ ಬ್ರೈನ್ ದ್ರಾವಣವನ್ನು ಕೊಡ್ತಾರೆ. ಇದರ ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಜಲೀಯ ಉತ್ಪನ್ನದಲ್ಲಿ ಬದಲಾಗಿದೆ. ಈ ಲಿಟ್ಮಸ್ ಕಾಗದದಲ್ಲಿ ಯಾವ ಬದಲಾವಣೆ ಆಗ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ಬದಲಾವಣೆ ಆಗೋದಿಲ್ಲ, ಏಕೆಂದರೆ ಇದು ತಟಸ್ಥ ದ್ರಾವಣ. ಓಕೆನಾ. ಬಟ್ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಆರಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗ್ತದೆ, ಏಕೆಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ. ಇನ್ನು PRS ಕ್ರಮವಾಗಿ pH ಮೌಲ್ಯ ಕೊಟ್ಟಿದ್ದಾರೆ. ಈ pH ಮೌಲ್ಯ ಮೇಲೇ ನಿಮಗೆ ಕ್ವಶನ್ಸ್ ಬರ್ತದೆ. ಅದಕ್ಕೆ ಆಮ್ಲ, ಪ್ರತ್ಯಾಮ್ಲ ಮತ್ತು ತಟಸ್ಥಗಳ pH ಮೌಲ್ಯವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಓಕೆ. ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್, ಜಠರದಲ್ಲಿರೋದು ಹೈಡ್ರೋಕ್ಲೋರಿಕ್. ಇದು ಕೂಡ pH ಮೌಲ್ಯದ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು, ABC ದ್ರಾವಣಗಳು ಕ್ರಮವಾಗಿ. ಸೊ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕ್ಲೋರಾ ಅಲ್ಕಲಿಯಲ್ಲಿರ್ತಕ್ಕಂಥ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಹೈಡ್ರೋಜನ್, ಎರಡನೇದು ಕ್ಲೋರಿನ್, ಮೂರನೇದು ಸೋಡಿಯಂ ಹೈಡ್ರಾಕ್ಸೈಡ್. ಇದು ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳು. ಇನ್ನು ಪ್ರತಿಯೊಂದರ ಉಪಯೋಗಗಳನ್ನು ಕೂಡ ಕೇಳ್ತಾರೆ. ಹೈಡ್ರೋಜನ್ ಇಂಧನವಾಗಿ ಕೃತಕ ಬೆಣ್ಣೆ ತಯಾರಿಕೆ, ರಸಗೊಬ್ಬರ, ಅಮೋನಿಯಾ ತಯಾರಿಕೆ. ಕ್ಲೋರಿನ್ ನೀರಿನ ಶುದ್ಧೀಕರಣ, ಈಜುಕೊಳದ ಸ್ವಚ್ಛಕಾರಕ, ಸಂಕುನಾಶಕ, ಕೀಟನಾಶಕ. ಸೋಡಿಯಂ ಹೈಡ್ರಾಕ್ಸೈಡ್ ಇದು ಲೋಹದ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕ, ಕಾಗದ ತಯಾರಿಕೆ ಮತ್ತು ಕೃತಕ ನೂಲು ತಯಾರಿಕೆ. ಇದೊಂದು ಇಂಪಾರ್ಟೆಂಟ್ ಇದೆ. NaOH, AOH, H2 ಮತ್ತು Cl2 ಈ ವಸ್ತುಗಳನ್ನು ನಿಮಗೆ ಕೊಟ್ಟಾಗ ಇದನ್ನು ಬಳಸಿ ನೀವು ಚಲುವೆ ಪುಡಿಯನ್ನು ತಯಾರಿಸ್ತೀರಾ ಅಂತ ಕೇಳಿದ್ರೆ ಯಾವ ಎರಡು ವಸ್ತು, ಕೇವಲ CaOH ಮತ್ತು Cl2. ಆಮೇಲೆ ಇದರ ಒಂದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅದನ್ನೇ CaOCl2 ಅಂತ ಕರೀತಾರೆ. ಅದರ ಒಂದು ಉಪಯೋಗ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಇನ್ನು ಕೆಂಪು ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣ ಅಂತ ಹೇಗೆ ಗುರುತಿಸ್ತೀರಿ. ಈ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣ ಬದಲಾವಣೆ ಮಾಡೋದಿಲ್ಲ. ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಗೆ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸ್ತಾನೆ ಅಂತ ಕೇಳಿದರೆ, ಮಣ್ಣಿನ ಆಮ್ಲೀಯ ಗುಣ ಹೆಚ್ಚಾದಾಗ, ಈ ಮಣ್ಣಿನ pH ಮೌಲ್ಯ ಕಡಿಮೆಯಾದಾಗ, ಮಣ್ಣಿನಲ್ಲಿ H+ ಮತ್ತು H+ ಅಯಾನುಗಳ ಸಾರತೆ ಹೆಚ್ಚಾದಾಗ. ಇನ್ನು ಲಾಸ್ಟ್ ಇಂಪಾರ್ಟೆಂಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ. ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ. ಹೈಡ್ರೋಜನ್ ಅಯಾನುಗಳನ್ನು ಆಮ್ಲ ಹೊಂದಿದರೆ, ಹೈಡ್ರಾಕ್ಸೈಡ್ ಅಯಾನುಗಳನ್ನು ಪ್ರತ್ಯಾಮ್ಲ ಹೊಂದಿದೆ. ಇದು ಉತ್ತಮ ಅವಾಹಕ, ಇದು ಉತ್ತಮ
ಉತ್ತಮ ವಾಹಕ ಉತ್ತಮ ಅವಾಹಕ ಅಂತ ಬರೆದ್ರೆ ಸಾಕು.